ಸದ್ಯ ಇದು ಪ್ರವಚನ ಕೇಳೋ ಸಮಯ ಅಲ್ಲ. ಆದರೆ ವಿಶ್ವಾಸನ ಪ್ರೀತಿಯ ಆಗ್ರಹಕ್ಕೆ ಮಣಿದು ನಾನು ನಿಮ್ಮೊಂದಿಗೆ 2-3 ಮಾತುಗಳನ್ನು ಹಂಚ್ಕೋಬೇಕಷ್ಟೇ. ಸುಂದರವಾಗಿರುವ ಸಂಗೀತವನ್ನು ಕೇಳಿದ ಮೇಲೆ ಮತ್ತೇನು ಮಾತಾಡೋದು. ಇನ್ಫ್ಯಾಕ್ಟ್ ಒಂದು ಒಳ್ಳೆ ಭಾಷಣ ಕೇಳಿದ ಮೇಲೂ ಇನ್ನೊಬ್ಬರು ಬಂದು ಮಾತನಾಡಬಾರ್ದು. ಇವತ್ತೊಂದು ಒಳ್ಳೆಯ ಪೂಜಾ ಕಾರ್ಯ ಕೈಂಕರ್ಯ ಆರಾಧಿಸಿದ್ದಾರೆ. ಇವತ್ತು ಗಣೇಶನನ್ನು ಆರಾಧಿಸಿದ್ದಾರೆ, ಭಿನ್ನ ಭಿನ್ನ ಸರ್ಪ ನಾಗದೇವತೆಗಳನ್ನು ಆರಾಧಿಸಿದ್ದಾರೆ. ಅವರೆಲ್ಲರನ್ನೂ ಆರಾಧಿಸುವ ಮೂಲಕ ಇಲ್ಲೊಂಥರ ಒಂದು ಒಳ್ಳೆಯ ಭಗವಂತ ಸಂಪ್ರೀತಗೊಂಡಿರುವಂತಹ ವಾತಾವರಣವನ್ನು ನಿರ್ಮಾಣ ಮಾಡಿದ್ದಾರೆ. ನನ್ನ ಮಾತುಗಳಿಂದ ಅದನ್ನ ಕಲುಷಿತಗೊಳಿಸ್ಲಿಕ್ಕೆ ಇಚ್ಛೆ ಪಡೋದಿಲ್ಲ, ಆದ್ರೆ ಮಾತು ಕೂಡ ಅದಕ್ಕೆ ಪೂರಕವಾಗಿರುವಂತೆ ಸ್ವಲ್ಪ ಪ್ರಯತ್ನ ಪಡ್ತೀನಿ. ಹೀಗಾಗಿ ಭಗವಂತ ಸ್ವಲ್ಪ ಸಂಪ್ರೀತಗೊಳ್ಳಲಿ ಇನ್ನು ಸ್ವಲ್ಪ ಜಾಸ್ತಿ ಇತ್ತು. ಎರಡನೇದು, ಊಟಕ್ಕೆ ಇನ್ನೊಂದು 10 ನಿಮಿಷ ಸಮಯ ಇರೋದ್ರಿಂದ ನೀವು ಮಾತನ್ನು ಕೇಳಬೇಕಾಗಿರೋದು ಅನಿವಾರ್ಯವಾಗಿರೋದ್ರಿಂದ ಕೇಳಬೇಕು, ಬೇರೆ ದಾರಿ ಇಲ್ಲ. ನಾಗದೋಷ ಅಂತ ತಕ್ಷಣ ಕೇಳ್ತೀವಿ, ನಾಗ ಸಮಸ್ಯೆ ಉಂಟು ಮಾಡಿದ್ದಾನೆ. ನಾಗ ಸಮಸ್ಯೆ ಮಾಡಿದ್ದಾನೆ ಅಂತಂದ್ರೆ ಏನ್ ಸರ್ಪ ಬಂದು ನಮ್ಗೆ ಸಮಸ್ಯೆ ಉಂಟು ಮಾಡೋದಿಲ್ಲ, ಆದ್ರೆ ನಮ್ಮ ದೇಹದೊಳಗೆ ನಾಗನ ಸ್ವರೂಪ ಒಂದಿದೆ, ಅದನ್ನ ಕುಂಡಲಿನಿ ಅಂತ ಕರೆಯಲಾಗುತ್ತೆ. ಏನ್ ಕನೆಕ್ಷನ್ ಇದೆ ನೋಡಿ, ಅದ್ಭುತವಾದ್ದು. ಇವತ್ತಿನ ದಿನ ಬಹಳ ಸ್ಪೆಷಲ್ ಅಂತ ಯಾರ್ಯಾರು ಬಂದಿದ್ದೀರೋ ನಿಜಕ್ಕೂ ಪುಣ್ಯವಂತರು ಅಂತ ನನಗೂ ಅನ್ನಿಸ್ತಿತ್ತು ಕೂತ್ಕೊಂಡು ಪೂಜೆ ಮಾಡುವಾಗ. ಕುಂಡಲಿನಿ ಹೇಗಿದೆ ಅಂತಂದ್ರೆ ಮೂಲಾಧಾರ ಅಂತ ಚಕ್ರ, ನಮ್ಮ ಬೆನ್ನು ಮೂಳೆಯ ಅತ್ಯಂತ ಕೆಳಗಿನ ಚಕ್ರ ಮೂಲಾಧಾರ. ಅಲ್ಲಿ ಕುಂಡಲಿನಿ ಈ ರೀತಿ ಸರ್ಪ ಸುತ್ತಕೊಂಡು ಕೂತಿದೆ. ಈ ಸುತ್ತಕೊಂಡು ಕೂತಿರುವ ಕುಂಡಲಿನಿ ಶಕ್ತಿ ಸ್ವರೂಪದಲ್ಲಿರುತ್ತೆ. ಒಬ್ಬ ತಾಯಿಯೊಳಗೆ ವಾತ್ಸಲ್ಯವಾಗಿ ಅದೇ ಕುಂಡಲಿನಿ ಕೆಲಸ ಮಾಡುತ್ತೆ. ಒಬ್ಬ ಶ್ರೇಷ್ಠ ರಾಜಕಾರಣಿಯಲ್ಲಿ ಇಡೀ ರಾಷ್ಟ್ರವನ್ನ ಮುನ್ನಡೆಸುವ ಶಕ್ತಿಯಾಗಿ ಅದೇ ಕುಂಡಲಿನಿ ಕೆಲಸ ಮಾಡುತ್ತೆ. ಒಬ್ಬ ಪುರೋಹಿತರು ಎಲ್ಲ ಮಂತ್ರಗಳನ್ನ ನೆನಪಿಟ್ಟುಕೊಂಡು ಚಾಚು ತಪ್ಪದೆ ಆಚರಣೆಯನ್ನ ಮಾಡ್ತಾರೆ ಅಂದ್ರೆ ಅದೇ ಕುಂಡಲಿನಿ ಶಕ್ತಿಯಾಗಿ ಕೆಲಸ ಮಾಡ್ತಿರತ್ತೆ ಅಂತ. ಆ ಕುಂಡಲಿನಿ